ಜನರಿಗೆಲ್ಲ ಮತ್ತೊಂದಿಷ್ಟು ಹೊರೆಯಾಗುವಂಥ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಯಾಕೆ ಅಂತಂದ್ರೆ ಲಾರಿ ಮುಷ್ಕರ. ಏನ್ ಕಾರಣ ಅಂದ್ರೆ ರಾಜ್ಯ ಸರ್ಕಾರ ಡೀಸೆಲ್ ಮೇಲೆ ದರವನ್ನ ಏರಿಕೆ ಮಾಡಿರೋದು. ಕಳೆದ 7-8 ತಿಂಗಳಲ್ಲಿ 5.5 ರೂಪಾಯಿ ಏರಿಕೆಯನ್ನ ಮಾಡಿದ್ದಾರೆ. ಇದು ಬಹಳ ಹೊಡೆತ ಕೊಡ್ತಾ ಇದೆ ನಮಗೆ ಅಂತ ಹೇಳಿ. ಜೊತೆಗೆ ಟೋಲ್ ದರವನ್ನ ಕೂಡ ಏರಿಕೆ ಮಾಡಿದ್ದಾರೆ. ಇದನ್ನು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮಧ್ಯರಾತ್ರಿ 12ರಿಂದ ಲಾರಿಗಳು ಇಳಿಯೋದಿಲ್ಲ. 6 ಲಕ್ಷ ಲಾರಿಗಳು, ಪೆಟ್ರೋಲ್, ಡೀಸೆಲ್, ಹಣ್ಣು, ತರಕಾರಿ ಲಾರಿಗಳು ಸ್ಥಗಿತವಾಗುತ್ತೆ. ರಾತ್ರಿಯಿಂದಲೇ LPG ಟ್ಯಾಂಕರ್ಗಳ ಸಂಚಾರವೂ ಕೂಡ ಬಂದಾಗುತ್ತೆ. ಸೊ ಅಗತ್ಯ ವಸ್ತುಗಳು, ಸರಕು ಸಾಗಾಣಿಕೆ ಲಾರಿಗಳ ಸಂಚಾರವೂ ಕೂಡ ಸ್ಥಗಿತವಾಗಲಿದೆ. ಲಾರಿ ಮುಷ್ಕರದ ನಿರ್ಧಾರದಿಂದ ಲಾರಿ ಮಾಲೀಕರು ಹಿಂದೆ ಸರಿದಿಲ್ಲ. ಕಾರಣ ಸರ್ಕಾರದಿಂದ ಯಾರಾದರೂ ಮಾತಾಡಬೇಕಲ್ಲ, ಯಾರು ಮಾತಾಡಿಲ್ಲ. ಏಪ್ರಿಲ್ 27-28ರಂದು ದೇಶಾದ್ಯಂತ ಲಾರಿ ಮುಷ್ಕರಕ್ಕೂ ಕೂಡ ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ಇವತ್ತು ಮಧ್ಯರಾತ್ರಿಯಿಂದಲೇ ಲಾರಿ ಸ್ಟ್ರೈಕ್ ಆರಂಭವಾಗ್ತಾ ಇದೆ. ಸೊ ಎಷ್ಟು ದಿನ ಹೋಗುತ್ತೋ ಗೊತ್ತಿಲ್ಲ, ಅನಿರ್ದಿಷ್ಟಾವಧಿವರೆಗೂ ಕೂಡ ಇದು ಇದೆ. ಸೊ ಅಷ್ಟರೊಳಗೆ ಸರ್ಕಾರ ಏನಾದರೂ ಒಂದಿಷ್ಟು ಮಾತುಕತೆಯನ್ನ ಮಾಡಿ ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ನೋಡ್ಕೊಳ್ಬೇಕು. ಬಟ್ ಹಂಗೇನು ಕಾಣಿಸ್ತಾ ಇಲ್ಲ, ಸರ್ಕಾರ ಪಟ್ಟು ಹಿಡ್ಕೊಂಡು ಕೂತಿದೆ. ಸೊ ಏನಿವತ್ತು ಮಧ್ಯರಾತ್ರಿಯಿಂದಲೇ ಲಾರಿ ಸ್ಟ್ರೈಕ್ ಆಗ್ತಾ ಇರುವಂಥದ್ದು 5 ಪ್ರಮುಖ ಬೇಡಿಕೆಗಳನ್ನು ಅವ್ರು ಇಟ್ಕೊಂಡಿರುವಂಥದ್ದು. ಏನದು? ಡೀಸೆಲ್ ದರವನ್ನು ಕಡಿಮೆಗೊಳಿಸಬೇಕು ಅಂತೇಳಿ. ಕಳೆದ 7-8 ತಿಂಗಳಲ್ಲಿ 5.5 ರೂಪಾಯಿ ರಾಜ್ಯ ಸರ್ಕಾರ ಏರಿಕೆ ಮಾಡಿರೋದು. ಜೊತೆಗೆ ರಾಜ್ಯ ಹೆದ್ದಾರಿ ಟೋಲ್ ಪ್ಲಾಜಾ ರದ್ದುಗೊಳಿಸಬೇಕು ಅಂತಂದ್ರೆ ಸ್ಟೇಟ್ ಹೈವೇಯಲ್ಲೂ ಟೋಲ್ ಹಾಕಕ್ಕೆ ಶುರು ಮಾಡಿದ್ದಾರೆ. ಯಾಕಿದು ಅಂತ ಹೇಳಿ, ನ್ಯಾಷನಲ್ ಹೈವೇಗಳಲ್ಲಿ ಇದೆ, ಸ್ಟೇಟ್ ಹೈವೇಲಿ ಯಾಕೆ ಅಂತ. ಇನ್ನು RTO ಗಡಿ ಚೆಕ್ ಪೋಸ್ಟ್ ಅನ್ನು ರದ್ದುಗೊಳಿಸಬೇಕು. ಅದು ಯಾಕೆ ಅಂತಂದ್ರೆ ಅಲ್ಲಿ ದುಡ್ಡು ವಸೂಲಿ ಕೇಂದ್ರಗಳಾಗ್ಬಿಟ್ಟಿದೆ ಅಂತ ಅವರ ಆರೋಪ. FC ಶುಲ್ಕವನ್ನು ಕಡಿಮೆ ಮಾಡಬೇಕು, ಫಿಟ್ನೆಸ್ ಸರ್ಟಿಫಿಕೇಟ್ ಅಂತ ಹೇಳಿ. ಲಾರಿಗಳಿಗೆ ಎಷ್ಟಿದೆ ಗೊತ್ತಿಲ್ಲ, ಕಾರ್ಗಳಿಗೆಲ್ಲ 15 ವರ್ಷಗಳಿದೆ, ಬೈಕ್ಗಳಿಗೂ ಕೂಡ 15 ವರ್ಷ ಇದೆಯಲ್ಲ. ಫಿಟ್ನೆಸ್ ಸರ್ಟಿಫಿಕೇಟನ್ನು, ಸಾರಿಗೆ ವಾಹನಗಳಿಗೆ ನಗರ ಪ್ರದೇಶವನ್ನು ಮುಕ್ತಗೊಳಿಸಬೇಕು. ಟೈಮಿಂಗ್ ಇಡಬೇಕು ಸರ್. ನೀವು ಲಾರಿಯವ್ರು ಕೇಳ್ತೀರಾ, ಕರೆಕ್ಟ್. ಸಿಟಿ ಒಳಗಡೆ ಯಾವ ಸಮಸ್ಯೆ ಆಗುತ್ತೆ ಅಂತ ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ಇನ್ನು ಈವರೆಗೂ ಕೂಡ ಸರ್ಕಾರದೊಂದಿಗೆ ಮಾತುಕತೆ ಆಗಿಲ್ಲ. ಹಾಗಾಗಿ ಇವತ್ತು ಮಧ್ಯರಾತ್ರಿಯಿಂದಲೇ ಲಾರಿ ಮುಷ್ಕರ ಮಾಡ್ತೀವಿ ಅಂತ ಹೇಳಿದ್ದಾರೆ ಷಣ್ಮುಗಪ್ಪ ಅವರು, ಅಧ್ಯಕ್ಷರು. ಈಗ ಹಲವಾರು ಸಲ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ವಿ, ಅದೇ ಥರ DG ಸಾಹೇಬರಿಗೆ ಪತ್ರ ಬರೆದಿದ್ವಿ, ಎಲ್ಲರಿಗೂ ಪತ್ರ ಆಲ್ರೆಡಿ ಬರೆದಾಗಿದೆ, ಒಂದು ಗಡುವನ್ನು ಕೊಟ್ಟಾಗಿದೆ. ಇದ್ರ ತನಕ ಏನೇ ಸರ್ಕಾರದಿಂದ ನಮ್ಮನ್ನು ಗುಲಾಬ್ ಬಂದಿಲ್ಲ. ಆದ್ದರಿಂದ 15 ದಿವಸ ಮುಂದೆನೇ 14ನೇ ತಾರೀಕು ಮಿಡ್ನೈಟಿಂದ ಅನಿರ್ದಿಷ್ಟ ಕಾಲ ಮುಷ್ಕರಕ್ಕೆ ಹೋಗ್ತೀವಿ. ನಮ್ಮ ಬೇಡಿಕೆ ಈಡೇರಿದವರಂಗೆ ನಮ್ಮ ಸಬ್ಜೆಕ್ಟ್ನ ಆಲ್ರೆಡಿ ಕ್ಲಿಯರಾಗಿ ತಿಳಿಸಿದ್ದೀವಿ. ಮೊದಲನೇ ಬೇಡಿಕೆ ಡೀಸೆಲ್ ಹೈಕ್. ಈ 6 ತಿಂಗಳಲ್ಲಿ 5 ರೂಪಾಯಿ 50 ಪೈಸಾ ಇನ್ಕ್ರೀಸ್ ಮಾಡಿದ್ದಾರೆ. ಜೂನ್ ತಿಂಗಳು 3 ರೂಪಾಯಿ, ಈಗ 2ನೇ ತಾರೀಕು 2 ರೂಪಾಯಿ, 5 ರೂಪಾಯಿ 50 ಪೈಸಾ ಇನ್ಕ್ರೀಸ್ ಮಾಡಿದ್ದಾರೆ. ಅದರಿಂದ ಲಾರಿಯವರು ಭಾಳ ದೊಡ್ಡ ಸಂಕಟಕ್ಕಾಗಿದೆ. ಈಗ ಲಾಜಿಸ್ಟಿಕ್ ವೆಹಿಕಲ್ಸು ಸುಮಾರು ಡಿಲ್ಲಿ, ಬೊಂಬೈ, ಕಲ್ಕತ್ತಾಯಿಂದ 5 ರೂಪಾಯಿ 50 ಪೈಸಾ ಅಂತ ಹೇಳಿದ್ರೆ 3 ಕಿಲೋಮೀಟ್ರ್ ಬರುತ್ತೆ ಒಂದು ಲೀಟ್ರಿಗೆ. ಹಂಗಿರುವಾಗ 2000 ಕಿಲೋಮೀಟ್ರ್ ಬರುವಾಗ ನಮಗೆ ಭಾಳ ದೊಡ್ಡ ಹೊರೆ ಆಗುತ್ತೆ. ಅದರಿಂದ ನಮಗೆ ಅಟ್ಲೀಸ್ಟ್ ಒಂದು ಟ್ರಿಪ್ಪಿಗೆ ಬಾಂಬೆ ಟು ದಿಲ್ಲಿ, ಅಲ್ಲಿಂದ ಬರೋ ವೆಹಿಕಲ್ ಆಗಲಿ, ಆ್ಯಪಲ್ ಬರೋ ವೆಹಿಕಲ್ ಆಗಲಿ, ಪ್ರೈವೇಟ್ ಬರೋ ವೆಹಿಕಲ್ ಆಗಲಿ, ಅದೇ ಥರ ವಿಶಾಖಪಟ್ಟಣದಿಂದ ಬರೋ ವೆಹಿಕಲ್ ಆಗಲಿ, ಮಂಗಳೂರಿಂದ ಪೋರ್ಟಿಂದ ಬರೋ ವೆಹಿಕಲ್ ಆಗಲಿ, ವಿಪರೀತವಾದ ಕಾಸ್ಟ್ ಜಾಸ್ತಿ ಆಗಿದೆ. ಅದನ್ನು ಯಾವ ಥರ ನಾವು ರಿಕವರಿ ಮಾಡಬೇಕು ಅಂತ ನಮ್ಮ ದಿಕ್ಕು ತೋರಿಸ್ತಾ ಇಲ್ಲ. ಅದರಿಂದ ಸರ್ಕಾರಕ್ಕೆ ನಾವು ಮನವಿ ಮಾಡಿದ್ದೀವಿ. ಅದೇ ಥರ ನಿರ್ರಾಜ್ಯಗಳಿಂದ ಮೇಜರ್ ವೆಹಿಕಲ್ಸು ಇಲ್ಲಿ ಬಂದು ಡೀಸೆಲ್ ಹಿಡ್ಕೊಂಡು ಹೋಗ್ತಾಯಿದ್ರು. ಯಾಕಂದರೆ ಇಲ್ಲಿ ಡೀಸೆಲ್ ಬೆಲೆ ಕಡಿಮೆ ಇತ್ತು. ನಾವೊಂದು 6 ವರ್ಷ ಮುಂದೆ ಮಾನ್ಯ ಸಿದ್ದರಾಮಯ್ಯನವರೇ ನಮಗೆ ಡೀಸೆಲ್ ಬೆಲೆ ಕಡಿಮೆ ಮಾಡಿದ್ರು. ಕೇಂದ್ರ ಸರ್ಕಾರ ಕಡಿಮೆ ಮಾಡುವಾಗ 6 ನನ್ನ ಸಹೋದ್ಯೋಗಿ ಮೆಟ್ರೋ ಬ್ಯೂರೋಯಿಂದ ಅರುಣ ಶಿರಗುಪ್ಪಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅರುಣ, ಈಗ ಸರ್ಕಾರ ಯಾವ ಕಾರಣಕ್ಕೂ ಕೂಡ ಇವ್ರ ಜೊತೆಗೆ ಮಾತುಕತೆಗೆ ಮುಂದಾಗಿಲ್ವಾ? ಏನು ಕಾರಣ ಅಂತೆ ಮಾತುಕತೆಗೆ ಮುಂದಾಗದೆ ಇರೋದಕ್ಕೆ? ಸರನ್ನು ಇಂದು ಮಧ್ಯರಾತ್ರಿಯಿಂದಲೇ ಲಾರಿ ಮುಷ್ಕರಕ್ಕೆ ಕರೆಯನ್ನ ನೀಡಲಾಗಿದೆ. ಪ್ರಮುಖವಾಗಿ ಇವರ ಬೇಡಿಕೆಗಳನ್ನ ನೋಡೋದಾದ್ರೆ ಡೀಸೆಲ್ ದರ ಏರಿಕೆ ಇರಬಹುದು, ಜೊತೆಗೆ ಟೋಲ್ಗಳಲ್ಲಿ ಶುಲ್ಕ ವಸೂಲಾತಿಯನ್ನ ಹೆಚ್ಚಳವನ್ನ ಮಾಡಿರೋದಿರ್ಬೋದು. ಹೀಗೆ ಅನೇಕ ಕಾರಣಗಳನ್ನ ಇಟ್ಕೊಂಡು ಇವರು ಇಂದು ಮಧ್ಯರಾತ್ರಿಯಿಂದಲೇ ಮುಷ್ಕರಕ್ಕೆ ಕರೆಯನ್ನ ನೀಡಿದ್ದಾರೆ. ಇನ್ನು ರಾಮಲಿಂಗ ಸಚಿವ ರಾಮಲಿಂಗ ರೆಡ್ಡಿ ಅವರು ಕೂಡ ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಿ ನಾವು ಫೋನ್ ಮೂಲಕ ಪ್ರಯತ್ನ ಪಟ್ವಿ ಎನ್ನುವಂತಹ ಒಂದು ಮಾತುಗಳನ್ನ ಹೇಳಿದ್ರೆ, ಮತ್ತೊಂದೆಡೆ ಇವರು ಸರ್ಕಾರದಿಂದ ಯಾವುದೇ ರೀತಿಯಿಂದಲೂ ಕೂಡ ನಮಗೆ ಸ್ಪಂದನೆ ಬಂದಿಲ್ಲ. ಜೊತೆಗೆ RTO ಕಮಿಷನರು ಕೇವಲ ನಮ್ಮ ಬೇಡಿಕೆಗಳನ್ನ ಅವರ ಪಟ್ಟಿಗಳನ್ನ ಮಾಡಿಕೊಂಡು ಅವರಿಂದ ಇನ್ಫಾರ್ಮೇಶನ್ ತೆಗೆದುಕೊಂಡು ಹೊರತು ನಮಗೆ ಬೇಡಿಕೆಗಳನ್ನ ಪೂರೈಸ್ತೇವೆ ಎನ್ನುವಂತಹ ಮಾತುಗಳನ್ನ ಹೇಳಿಲ್ಲ ಎನ್ನುವಂತಹ ಮಾತುಗಳನ್ನ ಹೇಳಿದ್ದಾರೆ. ಹೀಗಾಗಿ ಇವತ್ತು ಮಧ್ಯರಾತ್ರಿಯಿಂದಲೇ ಸುಮಾರು 6 ಲಕ್ಷಕ್ಕೂ ಹೆಚ್ಚು ಒಂದು
ಒಂದು ಲಾರಿಗಳನ್ನ ರಾಜ್ಯಾದ್ಯಂತ ನಿಲ್ಲಿಸ್ತೇವೆ ಎನ್ನುವಂತಹ ಮಾತುಗಳನ್ನ ಹೇಳಿದ್ದಾರೆ. ಪ್ರಮುಖವಾಗಿ ಇವರಿಗೆ 24ಕ್ಕೂ ಹೆಚ್ಚು ಒಂದು ಸಂಘಟನೆಗಳು ಕೂಡ ಬೆಂಬಲವನ್ನ ಸೂಚಿಸಿದ್ದೇವೆ ಎನ್ನುವಂತಹ ಒಂದು ಮಾತುಗಳನ್ನ ಕೂಡ ಹೇಳಿದ್ದಾರೆ. ಆದ್ರೆ ಇದುವರೆಗೂ ಕೂಡ ಸರ್ಕಾರದಿಂದ ಮಾತುಕತೆಗೆ ಬರದ ಹಿನ್ನೆಲೆಯಲ್ಲಿ ನಾವು ಪ್ರತಿಭಟನೆಯನ್ನ ಮಾಡ್ತೇವೆ, ನಾಳೆ ಸರ್ಕಾರದ ಜೊತೆ ಮಾತುಕತೆಯನ್ನ ನಡೆಸುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದಾವೆ ಎನ್ನುವಂತಹ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಅರುಣ್. ಓಕೆ ಅರುಣ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಸರ್ಕಾರ ಈ ನಿಟ್ಟಿನಲ್ಲಿ ಮಾತುಕತೆ ಮಾಡದೇ ಇದ್ದರೆ ಜನರಿಗೇನೆ ಭಾಳ ದೊಡ್ಡ ಸಮಸ್ಯೆಯನ್ನು ಉಂಟು ಮಾಡುತ್ತೆ. ಸರ್ಕಾರ ದಯವಿಟ್ಟು ಎಚ್ಚೆತ್ಕೊಳ್ಬೇಕು, ಹೋಗಿ ಲಾರಿ ಮಾಲೀಕರ ಜೊತೆಗೆ ಮಾತನಾಡಬೇಕು, ಏನು ಎತ್ತ ಅನ್ನುವಂಥದ್ದು ನೋಡಿ, ಸಾಧ್ಯ ಆದಷ್ಟು ನಿಮ್ಮ ಸಮಸ್ಯೆಗಳೇನಿದ್ದಾವೆ ಬಗೆಹರಿಸುವಂಥ ಕೆಲಸ ಮಾಡಿ.